ಸರಸದಂತೆಲ್ಲ ಶವಗಳು ಪತ್ತೆಯಾಗ್ತಾ ಇದೆ, ಮೃತದೇಹಗಳನ್ನ ಹೊರತೆಗೆಯಲಾಗ್ತಾ ಇದೆ. ರಕ್ಷಣಾ ಕಾರ್ಯಾಚರಣೆ ನಡೀತಾ ಇರುವ ಲೈವ್ ದೃಶ್ಯಾವಳಿಗಳನ್ನ ರಿಪಬ್ಲಿಕ್ ಕನ್ನಡದ ಮೂಲಕ ವಯನಾಡ್ನಿಂದಲೇ ಗಮನಿಸ್ತಾ ಇದ್ದೀವಿ. ಮತ್ತೊಂದು ಕಡೆ ಈ ಭೀಕರ ದುರಂತ ಸಂಭವಿಸಿದ್ರ ಪರಿಣಾಮ ಎಷ್ಟು ಭೀಕರವಾಗಿದೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ರಸ್ತೆ ನದಿ ರೀತಿಯಲ್ಲಿ ಆಗಿ ಹೋಗ್ಬಿಟ್ಟಿದೆ. ವಯನಾಡಿನ ಸುತ್ತ ಸದ್ಯಕ್ಕೆ ಪರಿಸ್ಥಿತಿ ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ ನಿರಂತರ ವರದಿಯನ್ನ ನೀಡ್ತಾ ಇದ್ದೀವಿ. ಈಗ ಮುಂಡಕ್ಕೈನಲ್ಲಿ ನಾಪತ್ತೆಯಾಗಿದೆ ಮತ್ತೊಂದು ಕುಟುಂಬ. ಕನ್ನಡಿಗರ ಮತ್ತೊಂದು ಕುಟುಂಬಸ್ಥರಿಗೆ ಆತಂಕ ಎದುರಾಗಿದೆ. ಚಾಮರಾಜನಗರದ ಗುಂಡ್ಲುಪೇಟೆಯ ಕುಟುಂಬ ಇದು. ಭೂಕುಸಿತದ ಬಳಿಕ ತಾಯಿ ಮತ್ತು ಪುತ್ರ ನಾಪತ್ತೆಯಾಗಿದ್ದಾರೆ. ತಾಯಿ ಝಾನ್ಸಿ ರಾಣಿ ಮತ್ತು ಮಗು ನಿಹಾಲ್, ಕೇವಲ 2.5 ವರ್ಷ ಈ ಮಗುಗೆ. ಇವರು ಕೂಡ ನಾಪತ್ತೆಯಾಗಿದ್ದಾರೆ ಅನ್ನುವಂತಹ ವಿಚಾರ ಈಗ ಗೊತ್ತಾಗ್ತಾ ಇದೆ. ಇವರ ಸಂಬಂಧಿಕರು ಇಂದಿರಾ ನಮ್ಮ ಜೊತೆಗೆ ಫೋನ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಮೇಡಮ್ ನಮಸ್ಕಾರ. ನಮಸ್ತೆ ಸರ್, ಹೇಳಿ ಮೇಡಮ್. ಈ ವಿಚಾರ ಯಾವಾಗ ಗೊತ್ತಾಯ್ತು ನಮಗೆ? ಯಾರಿಂದ ಗೊತ್ತಾಯ್ತು? ಸರ್ ರಾತ್ರಿನೇ ಗೊತ್ತಾಯ್ತು ಸರ್. ನನ್ನ ಮಗಳು ಒಬ್ಳು ಬದಿಕೊಂಡಿದ್ದಾಳೆ, ಮಗಳು ಅಳಿಯ. ಅವರು ಫೋನ್ ಬೇರೆ ತೆಗಿಸ್ಕೊಂಡು ನನ್ನ ಮಗಳು ಕಾಂಟ್ಯಾಕ್ಟ್ ಮಾಡಿ ಮನೆಗೆ ಫೋನ್ ಮಾಡಿ ಹೇಳದ್ಮೇಲೆ ಎಲ್ಲಾರ್ಗು ಗೊತ್ತಾಗಿರೋದು. ಮಗು ಮತ್ತೆ ಅವ್ರ ಅತ್ತೆ ಇಬ್ರು ಕೊಚ್ಕೊಂಡು ಹೋಗವ್ರೆ. ಇನ್ನು ಮಗಳು ಎಲ್ಲ ಈಗ ಸಿಕ್ಕಿದ್ದಾರೆ ಅಂತ ಹೇಳಿದ್ರು. ಅಲ್ಲಿ ಮಗನು ಅಳಿಯನು ಅವರು ಇದ್ದಾರೆ, ಅವ್ರ ಅಪ್ಪನೂ ಇದ್ದಾರೆ, ಮತ್ತೆ ಅವ್ರ ಅಮ್ಮ ಮತ್ತೆ ಪಾಪು 2.5 ವರ್ಷದ ಮಗು ಶ್ರೀನಿಯಾಲ್ ಅಂತ ತುಂಬಾ ಮುದ್ದಾಗಿದ್ದಾನೆ ಸರ್. ಸಿಕ್ಕಿದ್ರೆ ದಯವಿಟ್ಟೆಲ್ಲೂ ಎಸಿಬೇಡಿ. ನನ್ ಮಗ ಎಷ್ಟಾದ್ರೂ ಖರ್ಚಾಗ್ಲಿ ನಮ್ಗೆ ಕೊಡಿ, ಕಾಂಟ್ಯಾಕ್ಟ್ ಮಾಡಿ ಕೊಡಿ ಸರ್, ಮುಚ್ಚಬೇಡಿ ನಮ್ಗೆ. ಝಾನ್ಸಿ ರಾಣಿ ಏನಾಗ್ಬೇಕು ಮೇಡಮ್ ನಿಮ್ಗೆ? ನನ್ನ ಮಗಳು ಸರ್, ನನಗೆ ಮಗಳು ಸರ್ ನನಗೆ. ಮೇಡಮ್ ಸಮಾಧಾನ ಮಾಡ್ಕೊಳ್ಳಿ. ಎಷ್ಟು ವರ್ಷದಿಂದ ಇದ್ದಾರೆ ಇಲ್ಲ ಅವರು? ಅವರು ತುಂಬಾ ವರ್ಷದಿಂದ 40 ವರ್ಷದಿಂದ ಅಲ್ಲೇ ಇದ್ದಾರೆ ಸರ್. ನನ್ನ ಮಗಳು ಮದುವೆ ಮಾಡಿ 3 ವರ್ಷ ಆಗಿತ್ತು ಅಷ್ಟೇ ಸರ್. ಅವರು ಫ್ಯಾಮಿಲಿ ಎಲ್ಲ ಅಲ್ಲೇ ಇದ್ರು. ಅವರು ಲೀಲಾವತಿ ದೇವರಾಜು ಅಂತ ಅವರಲ್ಲೇ ಕೆಲಸ ಮಾಡ್ಕೊಂಡಿದ್ರು. ಈಗ 3 ವರ್ಷ ಆಗಿತ್ತು. 3 ಬಂದಿ ತಿರ್ಗಾ ಮತ್ತೆ 1 ವಾರದಿಂದ ಹೋಗಿದ್ರು ಸರ್. ಸಾವುಗೋಸ್ಕರನೇ ಹೋಗಿದ್ರೇನೋ ಅನ್ಸುತ್ತೆ. ಅಯ್ಯೋ ನಿಮ್ಮಲ್ಲಿ ಬೇಡ್ಕೊಳ್ಳೋದು ಒಂದೇ, ನನ್ ಮಗುನ ಹೆಂಗಾದ್ರೂ ಮಾಡಿ ಹುಡಿಕೊಡಿ, ಸಿಕ್ಕಿದ್ರೆ. ನಮ್ಮ ರಿಪಬ್ಲಿಕ್ ಕನ್ನಡ ತಂಡ ಕೂಡ ಅಲ್ಲೇ ಇದೆ. ನಾವು ಈ ವಿಚಾರವನ್ನ ಅವರಿಗೆ ತಲುಪಿಸ್ತೀವಿ. ಈಗ ನಿಮ್ಮ ಅಳಿಯನ್ ಬಗ್ಗೆ ಏನಾದ್ರು ಮಾಹಿತಿ ಇದೆಯಾ? ಇದು ನೇಪಾಳಿಲಿ ಆಸ್ಪತ್ರೆ ಅವ್ರು ಇದಾರಂತೆ ಸರ್. ಅಲ್ಲಿ ಗೊತ್ತಾಗಿದೆ, ICU ಇದಾರಂತೆ. ಅವ್ರ ಹೆಸರೇನು ಮೇಡಮ್? ನಿಮ್ಮ ಅಳಿಯನ ಹೆಸರು? ಅನಿಲ್ ಕುಮಾರ್ ಅಂತ. ಅವರು ಈಗ ಟ್ರೀಟ್ಮೆಂಟ್ ತಗೋತಾ ಇದ್ದೀರಾ? ಅವರು ICU ಇದಾರಂತೆ. ಇವ್ರಿಗೆ ಮಗಳಿಗೆ ನಾರ್ಮಲ್ ಅವ್ರಿಗೆ ತುಂಬಾ ಬರೀ ಫಸ್ಟ್ ಏಡ್ ಮಾಡ್ತಾ ಇದಾರಂತೆ, ಜಾಸ್ತಿ ಏಟ್ ಆಗಿದೆ ಅಂತ. ಅಲ್ಲೇ ನಮ್ಮ ಮಕ್ಳು ಹೋಗಿದ್ದಾರೆ, ಇಬ್ರು ಅಲ್ಲೇ ಇದ್ದಾರೆ. ಮೇಡಮ್ ಯಾವ ಊರು ತಮ್ದು? ನಮ್ದು ಕೇರ್ಪೇಟೆ ಸರ್, ಇಲ್ಲಿ ಮಂಡ್ಯ ಡಿಸ್ಟ್ರಿಕ್ಟ್ ಕೇರ್ಪೇಟೆ. ಅನಿಲ್ ಕುಮಾರ್ ಮೂಲತಃ ವಯನಾಡ್ ಅವರ ಅಥವಾ ಈ ಕಡೆ ಅವರ ನಮ್ಮ ಕರ್ನಾಟಕದವರೇನಾ? ಅವರು ಇಲ್ಲಿ ಅವ್ರದ್ದು ಸರ್ಗೂರು ಸರ್, ಅವ್ರದ್ದು ಸ್ವಂತ ಪ್ಲೇಸ್ ಸರ್ಗೂರು. ಅವ್ರು ಅವಾಗ್ಲಿಂದ ಅಲ್ಲೇ ಸೆಟ್ಲ್ ಆಗಿದ್ರು, 40 ವರ್ಷದಿಂದನೂ ಅಲ್ಲೇ ಸೆಟ್ಲ್ ಆಗಿದ್ದಾರೆ. ಅಂದ್ರೆ ಕೆಲ್ಸಕ್ಕೆ ಅಂತ ಅಲ್ಲಿ ಹೋಗಿದ್ದ? ಕೆಲ್ಸಕ್ಕೆ ಅಂತಾನೆ ಮೂಲ ಹೋಗಿ ಅಲ್ಲೇ ಸೆಟ್ಲ್ ಆಗಿರೋದು. ಅವ್ರು ಹೋಗಿ ಅಪ್ಪ ಅಮ್ಮ ಹೋದ್ಮೇಲೆ ಮಕ್ಳೆಲ್ಲ ಫುಲ್ ಫ್ಯಾಮಿಲಿ ಎಲ್ಲ ಅಲ್ಲೇ ಸೆಟ್ಲ್ ಆಗಿದ್ರು. ಅವ್ರ ಫ್ಯಾಮಿಲಿ ಅವ್ರ ಅಮ್ಮ ಬಂದು ಇಲ್ಲಿ ಅವರೇ ಕೇರ್ಪೇಟೆ ಅವರೇ ಸ್ವಂತ. ಹಂಗಾಗಿ ನಮ್ಗೆ ಹಳ ಸಂಬಂಧ. ಅವ್ರಿಗೆ ನಮ್ಮ ಮಗಳು ಕೊಟ್ಟಿದ್ದು. ಯಾವಾಗ ಲಾಸ್ಟ್ ಟೈಮ್ ಯಾವಾಗ ಮಾತಾಡಿದ್ದು ನಿಮ್ಮ ಮಗಳ ಜೊತೆ ನೀವು? ಈ ಬಗ್ಗೆ ಹೇಳಿದ್ರಾ ಅಲ್ಲಿ ಈ ರೀತಿ ಮಳೆ ಆಗ್ತಾ ಇದೆ ಹಾಗೆ ಹೀಗೆ ಅಂತ? ಮಳೆ ನೆನ್ನೆನೋ ಫೋನಲ್ಲಿ ಮಾತಾಡಿದೀವಿ ನಾವು. ನೆನ್ನೆನೋ ಫೋನಲ್ಲಿ ಮಾತಾಡಿ ಬಂದ್ರವ ಬರ್ತೀವಿ ನಾ ಇವತ್ತು ಬರಕ್ಕೆ ಹೊಂಟಿದ್ದು ಅಂತ ಹೇಳಿದ್ರು. ಆದ್ರೆ ವಿಧಿ ರಾತ್ರಿನೇ ಕರ್ಕೊಂಡ್ಬಿಟ್ಟೈತೆ ಅವ್ರನ್ನ. ನೆನ್ನೆನೆ ಬಂದಿದ್ರೆ ಈ ದುರಂತ ನಡೀತಾ ಇರ್ಲಿಲ್ಲ. ಇಲ್ಲಿ ಈ ಆಗ್ತಿರೋ ಪ್ರಾಬ್ಲಮ್ ಬಗ್ಗೆ ಹೇಳಿದ್ರಾ ನಿಮ್ ಮಗಳು ಫೋನಲ್ಲಿ? ಪ್ರಾಬ್ಲಮ್ ಬಗ್ಗೆ ಮಳೆ ಹೋಯ್ತಾ ಇದೆ ಜಾಸ್ತಿ, ಯಾವ ಟೈಮಲ್ಲಿ ಏನಾಯ್ತದೋ ಅಂತ ಹೇಳಕ್ ಆಗಲ್ಲ ಅಂತ ಹೇಳಿದ್ರು ಅಷ್ಟೇ. ಬೇರೆ ಇನ್ನೇನು ಹೇಳಲಿಲ್ಲ. ಆದ್ರೆ ಹಿಂಗೆ ಆಯ್ತದೆ ಅಂತ ಗೊತ್ತಿರ್ಲಿಲ್ಲ ಸರ್. ಏನೋ ಮಳೆ ಹೋಯ್ತಾ ಇದೆ, ಸಣ್ಣ ಪುಟ್ಟ ಸಮಸ್ಯೆ ಅಂತ ಅನ್ಕೊಂಡಿದ್ವಿ. ಇಷ್ಟು ದೂರ ಅಂತ ನಮ್ಗೆ ರಾತ್ರಿ ಆದಾಗ್ಲೇ ಗೊತ್ತಾಗಿರೋದು.
ಅಂದ್ರೆ ಈ ರೀತಿ ಪ್ರಾಬ್ಲಮ್ ಇದೆ ಆ ಜಾಗದಲ್ಲಿ ಅಂತಂದ್ರೆ ಸೇಫ್ ಜಾಗ ಕರ್ಕೊಂಡು ಹೋಗೋ ಕೆಲಸ ಅಲ್ಲಿ ಆಗ್ಲಿಲ್ವಂತ ಹೆಂಗೆ? ಸರ್ ಅದು ಅವ್ರು ಅಲ್ಲೇ ಇದ್ರಲ್ಲ, ಅವ್ರು ಗೊತ್ತಿರುತ್ತೆ ಯಾವಾಗ ಹೆಂಗೆ ಅಂತ ನಾವು ಕರೆದ್ರೆ ಬರ್ತೀವಿ ಅಂದ್ರು. ಅವ್ರಿಗೆ ಸೇಫ್ ಜಾಗಕ್ಕೆ ಅಂದ್ರೆ ಅನ್ವಸ್ ಮಾಡಿದ್ರಂತೆ 3 ದಿನದಲ್ಲೇ ಹೋಗಿ ಬೇರೆ ಕಡೆ ಇಲ್ಲಿರ್ಬೇಡಿ ಅಂತ. ಆದ್ರೆ ರಾತ್ರಿ ಆದ್ಮೇಲೆ ನಮ್ಗೆ ಗೊತ್ತಾಗಿರೋದು ಈ ತರ. ಅವಳು ಯಾರ್ದೋ ನಂಬರ್ ಇಸ್ಕೊಂಡು ಕಾಂಟ್ಯಾಕ್ಟ್ ನಂಬರು ನಮ್ಗೆ ಕಾಲ್ ಮಾಡಿ ಹೇಳಿರೋದು. ಈಗ ಫೋನ್ಗಳೆಲ್ಲ ಅವೆಲ್ಲ ರಿಂಗ್ ಆಗ್ತಾ ಇದಾವೆ, ಮಗು ಸಿಕ್ಕಿಲ್ಲ. ಆ ಜಾಗಕ್ಕೆ ಹೋಗಿ ಎಲ್ಲಾರು ನೋಡಿದ್ರೆ ಅವ್ರ ಮನೆಯಿಂದ ಆ ಜಾಗಕ್ಕಾರ ಹೋಗಿದ್ರೆ ಮಗು ಸಿಗುತ್ತೇನೋ ಅಂತ ಅನ್ಕೋತೀನಿ ಸರ್. ಗೋಡೆ ಅಧಿಕತ್ತಂತೆ ಸರ್, ಅವಳು ಎಳಿಯಕ್ ಹೋದಾಗ ಗೋಡೆ ಅಧಿಕತ್ತಂತೆ. ಅವಳು ಎಳಿಯಕ್ ಹೋಗೋಳೆ ಗೋಡೆ ಅಧಿಕಂಡೈತೆ. ಅಟ್ಲೀಸ್ಟ್ ಆ ಮನೆ ಅವ್ರ ಇದ್ದ ಜಾಗನಾದ್ರೂ ಹೋಗಿ. ಎಕ್ಸಾಕ್ಟ್ ಪ್ಲೇಸ್ ಎಲ್ಲಿ ಇಂದಿರಾ ಮೇಡಮ್ ಅವರು? ಎಕ್ಸಾಕ್ಟ್ ಪ್ಲೇಸ್ ಎಲ್ಲಿದ್ದವ್ರು? ಅವರು ಮುಂಡಕೈಯಲ್ಲಿ ಹೊಳೆ ಇದೆಯಲ್ಲ ಸರ್, ಹೊಳೆ ಪಕ್ಕದಲ್ಲೇ ಇದ್ದಿದ್ದವ್ರು. ಫೋನ್ ರಿಂಗ್ ಆಯ್ತಾ ಇದೆ ಅವೆಲ್ಲವ. ಫೋನ್ ರಿಂಗ್ ಆಗ್ತಿದೆ, ಎಲ್ಲಾರ ಫೋನು ರಿಂಗ್ ಆಗ್ತಾ ಇದೆ ಸರ್. ಎಲ್ಲಾರ ಫೋನು ರಿಂಗ್ ಆಗ್ತಾ ಇದೆ. ರಾತ್ರಿಯಿಂದಾನೇ ರಿಂಗ್ ಆಯ್ತಾವೆ. ಯಾವ ಇನ್ನು ಕೊಚ್ಕೊಂಡು ಹೋಗಿದ್ರೆ ಅದು ರಿಂಗ್ ಆಯ್ತಿರ್ಲಿಲ್ಲ. ಮೋಸ್ಟ್ಲಿ ನನ್ನ ಮಗನು ಏನಾರು ಅಲ್ಲೇ ಸಿಲ್ಕಿರ್ಬೇಕು ಅಂತ ಅನ್ನಿಸ್ತಾ ಇದ್ದೆ. ಇಂದಿರಾ ಅವ್ರು ಈಗ ನಿಮ್ಮ ಮಗಳು ಮತ್ತೆ ಅಳಿಯ ಇವ್ರು ಮಾತ್ರ ಇದ್ದಿದ್ದ? ಅವ್ರ ತಂದೆ ತಾಯಿ ಎಲ್ಲ ಅಲ್ಲೇ ಇದ್ರ ಹೆಂಗೆ? ಎಲ್ಲ ಅಲ್ಲೇ ಇದ್ರು ಸರ್, ಫುಲ್ ಫ್ಯಾಮಿಲಿನೇ ಅಲ್ಲೇ ಇದ್ರು. ಅವರು ನಿಮ್ ಸಂಪರ್ಕ ಸಿಕ್ಕಿಲ್ಲ, ಕಾಂಟ್ಯಾಕ್ಟ್ ಇಲ್ಲ ಅವ್ರ ತಂದೆ ತಾಯಿ? ಯಾರು ಸಿಕ್ಕಿಲ್ಲ. ಮಕ್ಳು ಹೋಗಿದಾರೆ ಇಲ್ಲಿಂದ. ಈಗ ಹಾಸ್ಪಿಟ್ಲ್ ಕಾಂಟ್ಯಾಕ್ಟ್ ಮಾಡಿದ್ವಿ ಅಂತ ಹೇಳಿದ್ರು. ಯಾವ ಸಂಪರ್ಕನೂ ಸಿಕ್ಕಿಲ್ಲ ಸರ್, ಇನ್ನು ನಾವು ಮಾತಾಡಿಲ್ಲ. ಅಲ್ಲಿ ಹೋಗಿರೋರು ಅಷ್ಟೇ. ಈಗ ಇಲ್ಲಿ ನಿಮ್ಮ ಮನೆಯಿಂದ ಹೋಗಿದಾರೆ ಅಲ್ಲಿ ಸ್ಪಾಟ್ಗೆ? ಹೋಗಿದ್ದಾರೆ, ನಮ್ಮ ಮಕ್ಳು ಹೋಗಿದ್ದಾರೆ. 3 ಜನ ಹೋಗೋರೆ, ಗಂಡ್ ಮಕ್ಳು ಹೋಗಿದ್ದಾರೆ. ಇದು ಈ ಇನ್ಸಿಡೆಂಟ್ ಯಾವಾಗ ಆಗಿದ್ದು ಅಂತ ಏನಾದ್ರು ಗೊತ್ತಾಯ್ತಾ ನಿಮ್ಗೆ? ಹೇಳಿ, ಇದು ಯಾವಾಗ ಆಯ್ತು ಈ ರೀತಿ ಕೊಚ್ಕೊಂಡು ಹೋಗಿದ್ದಾರೆ ಅಂತ ಹೇಳ್ತಿದ್ದೀರಲ್ಲ ನೀವು, ಅದು ಎಷ್ಟೊತ್ತಿಗೆ ಅಂತ ಏನಾದ್ರು ಗೊತ್ತಾಯ್ತಾ? ನಮ್ಗೆ 2 ಗಂಟೆಗೆ, ಮಧ್ಯರಾತ್ರಿ 2 ಗಂಟೆಗೆ. ಮಧ್ಯರಾತ್ರಿ 2 ಗಂಟೆಗೆ ಹೋಗಿದ್ದು. ನಿಮ್ ಜೊತೆ ಫೋನಲ್ಲಿ ಮಾತಾಡಿದ್ಯಾ ಅವಾಗ? ನಮ್ಗೆ ಅವ್ರು ಮಾತಾಡಿಲ್ಲ ಸರ್, ನಮ್ಗೆ ಊರಿಂದ ಫೋನ್ ಬೆಂಗಳೂರಲ್ಲಿ ಫೋನ್ ಮಾಡಿ ಹೇಳಿದ್ದಾರೆ ಅವರು. ಫೋನ್ ಮಾಡಿ ಹೇಳಿದ್ದಾರೆ. ಅವಾಗ ನಮ್ಗೆ ಬೇರೆಯವ್ರು ಫೋನ್ ಮಾಡಿ ಹೇಳಿದ್ಮೇಲೆ ಗೊತ್ತಾಗಿದ್ದು. ಬೇರೆ ಫೋನ್ ಇಸ್ಕೊಂಡು ನಮ್ಮ ಹುಡುಗಿನೂ ಅವ್ರ ಮಾವನೂ ಫೋನ್ ಮಾಡಿ ಹೇಳಿರೋದು, ಹಿಂಗೆಲ್ಲ ಬಂದ್ ಕೊತ್ಕೊಂಡು ಹೋಗ್ಬಿಟ್ರು ಅಂತ. ನಿಮ್ಮ ಮೊಮ್ಮಗನ ಜೊತೆನೂ ಮಾತಾಡಿದ್ರ ಅವಾಗ, ನಿಹಾಲ್ ಜೊತೆ? ರಾತ್ರಿ ಮಾಡಿಲ್ಲ, 10 ಗಂಟೆಯಲ್ಲಿ ಫೋನ್ ಮಾಡಿದ್ದು. ಮಲಗಿತ್ತು ಮಗು ಅಷ್ಟೊತ್ತಿಗೆ. ನಾವು ಡೈಲಿ ದಿನಕ್ಕೆ 2 ಸಲ ಫೋನ್ ಮಾಡಿದ್ವಿ. ಬೆಳಿಗ್ಗೆ ವಿಡಿಯೋ ಕಾಲ್ ಮಾಡಿ ಮಾತಾಡಿದ್ದು. ಇನ್ ಸಂಜೆ ಮಲ್ಕೊಂಡಿತ್ತು, 10 ಗಂಟೆಲಿ ಫೋನ್ ಮಾಡಿದಾಗ ಮಗ ಮಲ್ಗೈತೆ, ಬೆಳಿಗ್ಗೆ ಮಾಡ್ತೀನಿ ಅಂದ್ಲು ಮಗಳು. ಅದಕ್ಕೆ ನನ್ ಮಗ ಮಲಗಿರೋದಷ್ಟೇ ನೋಡಿದ್ದು, ಇನ್ ಮತ್ತೆ ನೋಡಿಲ್ಲ. ಆಯ್ತು ಮೇಡಮ್, ಸಮಾಧಾನ ಮಾಡ್ಕೊಳ್ಳಿ. ಈಗ ನಮ್ಮ ತಂಡಕ್ಕೂ ಈ ವಿಚಾರವನ್ನು ನಾವು ತಲುಪಿಸ್ತೀವಿ. ತಾವು ಹೇಳ್ತಾ ಇದ್ರಿ ತಮ್ಮ ಮನೆಯವರು ಕೂಡ ಈಗಾಗಲೇ ಹೊರಟಿದ್ದಾರೆ ಅಂತ ಹೇಳಿ. ಕಾಂಟ್ಯಾಕ್ಟ್ ನಂಬರ್ಸನ್ನು ಕೊಟ್ಟಿರಿ, ನಾವು ಫಾಲೋ ಅಪ್ ಮಾಡ್ತಾ ಇರ್ತೀವಿ. ಮಗು ಯಾರ ಸಿಕ್ಕಿದ್ರೆ 2 ವರ್ಷದ ಮಗುನ ಆ ಮಗನ ನಂಬರ್ ಕೊಟ್ಟಿದೀವಿ, ಇದೆ ನೋಡಿ ಕಾಂಟ್ಯಾಕ್ಟ್ ಮಾಡಿ. ಮಗು ಸಿಕ್ಕಿದ್ರೆ ಕೊಡಿ. ನಿಮ್ಮ ಅಳಿಯ ಹಾಸ್ಪಿಟಲ್ ಇದ್ದಾರೆ ಈಗ? ಹಾಸ್ಪಿಟಲ್ ಇದ್ದಾರೆ ಮಗ. ಓಕೆ, ಫೈನ್. ಥ್ಯಾಂಕ್ ಯು ಇಂದಿರಾ ಮೇಡಮ್, ರಿಪಬ್ಲಿಕ್ ಕನ್ನಡ ಜೊತೆ ಮಾತಾಡಿದ್ದಕ್ಕೆ. ಎಸ್, ಈಗ ಸ್ವತಃ ಸ್ಥಳದಲ್ಲಿ ಸಿದ್ದೇಶ್ ಅನ್ನೋರು ನಮ್ಮ ಜೊತೆ ಈಗ ಫೋನ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಸಿದ್ದೇಶ್ ಅವರು ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ ಸರ್, ಎಲ್ಲಿದ್ದೀರಿ ತಾವೀಗ? ಸರ್, ಕೇರಳ ವಿಮ್ಸ್ ಹಾಸ್ಪಿಟ್ಲು. ಇಲ್ಲಿ ನಮ್ಮ ಸಿಸ್ಟರು ಮತ್ತೆ ನಮ್ಮ ಭಾವನ್ನ ತಂದಿದ್ದಾರೆ. ಇಲ್ಲಿ ಎಮರ್ಜೆನ್ಸಿ ವಾರ್ಡಲ್ಲಿ ಹಾಕಿದ್ದಾರೆ. ಏನು ಅಂತ ಇನ್ನೂ ವಿಚಾರ ಗೊತ್ತಾಗಿಲ್ಲ. ಸ್ಟೇಟಸ್ ಏನಾದ್ರು ಗೊತ್ತಾಯ್ತಾ? ಏನೇಳಿ, ಏನಾದ್ರು ಗೊತ್ತಾಯ್ತಾ? ಏನ್ ಸುಧಾರಿಸ್ಕೊತಾ ಇದಾರ ಏನು ಅಂತ? ಏನು ಗೊತ್ತಿಲ್ಲ. ತಗೊಂಡ್ಬಂದಿದ್ದಾರೆ. ಈ ಪಾಪು ಮಿಸ್ಸಿಂಗ್ ಆಗಿದೆ. ಮತ್ತೆ ನಮ್ಮ ಅತ್ತೆ, ನಮ್ಮ ತಂಗಿ ಅವ್ರ ಅತ್ತೆ ಮಿಸ್ಸಿಂಗ್ ಆಗಿದ್ದಾರೆ. ಎಲ್ಲಿ ಅಂದ್ರೆ ವಯನಾಡಲ್ಲೇ ಇರೋದಾ ನೀವೀಗ? ವಯನಾಡು ಸರ್. ಇಲ್ಲ ಸರ್, ವಯನಾಡಲ್ಲೇ ಮಾಮೂಲಿ ಇದು ವಿಮ್ಸ್ ಹಾಸ್ಪಿಟಲ್ ಅಂತ ಬರುತ್ತೆ ಸರ್. ಓಕೆ, ಅಲ್ಲಿ ಸರ್. ಅಲ್ಲಿ ಏನೇನ್ ಸಮಸ್ಯೆ ಆಗಿದೆ ಈಗ ಸದ್ಯಕ್ಕೆ? ಮಳೆ ಆಗ್ತಿದ್ಯಾ ಹೇಗೆ? ಮಳೆ ಆಗ್ತಿದೆ ಸರ್, ಆಗ್ತಾ ಇದೆ. ಓಕೆ, ನಿನ್ನೆ ಫೋನ್ ಮಾಡಿದ್ರು. ನಿನ್ನೆ ಸಂಜೆ ಫೋನ್ ಮಾಡಿ 9 ಗಂಟೆಗೆ ಮಾತಾಡಿದ್ದು. ನಾಳೆ ಬಂದ್ಬಿಡ್ತೀವಿ, ಮಳೆ ತುಂಬಾ ಅಂತ ಅಂದ್ರು ಸರ್. ಆಯ್ತು ಬನ್ನಿ ಅಂತಂದು 2 ಗಂಟೆ ಹತ್ರ ಫೋನ್ ಬಂತು. ಯಾರ್ದು ಅಂತ ನೋಡಿದ್ವಿ. ಹೋದೆ ನಮ್ಮ ಮಾವ, ನಮ್ಮ ತಂಗಿಯ ಮಾವ ಫೋನ್ ಮಾಡಿ ಹಿಂಗೆಲ್ಲ ಕೊಚ್ಕೊಂಡು ಹೋಗ್ಬಿಟ್ರು ಅಂತ ಹೇಳಿದ್ರು. ಇವರು ಕೊಚ್ಕೊಂಡು ಹೋಗಿದ್ದಾರೆ. ಜೊತೆಗೆ ಅಲ್ಲಿ ಇಲ್ಲಿ ಸಿಕ್ತ ಹುಡುಕ್ತಾಗ ನನ್ನ ತಂಗಿ ಮತ್ತೆ ನಮ್ಮ ಭಾವ ಮತ್ತೆ ನಮ್ಮ ಮಾವ ಅವ್ರು ಸಿಕ್ಕಿದ್ದಾರೆ. ಮಗು ಮತ್ತೆ ನಮ್ಮ ಅತ್ತೆ ಸಿಕ್ಕಿದ. ಓಕೆ, ಅಂದ್ರೆ ಅವ್ರು ಕೊಚ್ಕೊಂಡು ಹೋಗಿದ್ರು, ಸಿಕ್ಕ ತಕ್ಷಣ ಅವ್ರನ್ನ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದಾರೆ ಅಲ್ವಾ? ನಿನ್ನೆ ಸರ್ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ರು. ಎಲ್ಲ ಹೇಗಿದ್ದಾರೆ ಈಗ ಹೇಗಿದ್ದಾರೆ ಎಲ್ಲ? ಈಗ ಸರ್ ಸ್ಕ್ರೀನಿಂಗ್ ಅಂತ ತಗೊಂಡೋಗಿದ್ದಾರೆ. ಓಕೆ, ಬಂದ್ಮೇಲೆ ಹೇಳ್ಬೇಕು. ಓಕೆ, ಅಂದ್ರೆ ಡಾಕ್ಟರ್ಸ್ ಇನ್ನು ಏನು ಅಂತ ಹೇಳಿಲ್ಲ ನಿಮ್ಗೆ? ಹೇಳಿದೆ ಸರ್.
ಓಕೆ, ನೀವು ಈ ತರ ಘಟನೆ ಆದಾಗ ಅಲ್ಲೇ ಇದ್ರಾ ಅಥವಾ ಇಲ್ಲಿಂದ ಹೋಗಿರೋದಾ ಇಲ್ಲ ನೀವು ಸರ್, ಈಗ? ಇಲ್ಲೇ ಜಸ್ಟ್ ಒಂದು ಹಾಫ್ ಅನ್ ಅವರ್ ಆಯ್ತು ಸರ್ ಬಂದು. ಯಾವ ಊರು ನಿಮ್ದು ಸಿದ್ದೇಶ್ ಅವರೇ? ನಮ್ದು ಕೇರ್ಪೇಟೆ ತಾಲೂಕು ಕತ್ರಘಟ್ಟ ಸರ್. KR ಪೇಟೆ. ಹಾ, ಕೇರ್ಪೇಟೆ ಮಂಡ್ಯ ಡಿಸ್ಟಿಕ್ಕು, ಹಾ ಹಾ ಹಾ. ಕೇರ್ಪೇಟೆ ತಾಲೂಕು ಕತ್ರಘಟ್ಟ ಅಂತ ಹೇಳಿ ಸರ್ ನಮ್ಮದು. ಮೇ ಬಿ KR ಪೇಟೆ ಕಡೆಯಿಂದ ಜಾಸ್ತಿ ಜನ ಇದಾರಾ ಅಂತ ಅಲ್ಲಿ ವಯನಾಡಲ್ಲಿ? ಇಲ್ಲ ಸರ್, ಕೇರ್ಪೇಟೆ ಕಡೆಯಿಂದ ಜಾಸ್ತಿ ಜನ ಇಲ್ಲ. ಈಗಷ್ಟೇ ನಮ್ ಜೊತೆ ಒಬ್ರು ಮಾತಾಡ್ತಿದ್ರು, ಅವರು KR ಇಲ್ಲ, ಇಲ್ಲ, ಪೇಟೆ ಅವರೇ ಅಂತ ಹೇಳ್ತಾ ಇದ್ರು. ಅವರೇ ಅದೇ ನಮ್ಮ ಚಿಕ್ಕಮ್ಮನೇ ಸರ್ ಮಾತಾಡ್ತಿದ್ದವ್ರು ಅವರು. ಓ, ಇಂದಿರಾ ಅವ್ರು ನಿಮ್ ಚಿಕ್ಕಮ್ಮ ಹಾ, ಆಗ್ಬೇಕಾ? ಇಂದ್ರ ಸ್ವಂತ ಚಿಕ್ಕಮ್ಮ ಸರ್, ನಮ್ಮ ತಾಯಿ ತಂಗಿ. ಓಕೆ ಓಕೆ, ಹಾ ಹಾ. ಅವರು ಆ ನಿಹಾಲ್ ಮತ್ತೆ ಝಾನ್ಸಿ ರಾಣಿ ಬಗ್ಗೆ ಹೇಳ್ತಾ ಇದ್ರು. ನಾ ಝಾನ್ಸಿ ರಾಣಿ ಅವ್ರ ಹೌದು ಮಗಳು ಸರ್. ಅಂತ. ಹಾ, ನಾನು ಝಾನ್ಸಿ ರಾಣಿ ನನ್ನ ತಂಗಿ ಸರ್, ನಿಹಾಲ್ ನನ್ನ ತಂಗಿ ಮಗ ಸರ್. ಓಹೋ, ಈ ಝಾನ್ಸಿ ರಾಣಿ ಮತ್ತೆ ನಿಹಾಲ್ ಸಿಕ್ಕಿದ್ದಾರೆ, ಟ್ರೀಟ್ಮೆಂಟ್ ತಗೋತಾ ಇದಾರಲ್ವಾ? ನಿಹಾಲ್ ಇಲ್ಲ ಸರ್, ನಿಹಾಲ್ ಮಿಸ್ಸಿಂಗ್, 2 ವರ್ಷದ ಮಗು. ಓಹ್, ಓಕೆ ಓಕೆ ಓಕೆ. ಅವ್ರ ಯಜಮಾನ್ರು ಅನಿಲು ಮತ್ತೆ ಝಾನ್ಸಿ ರಾಣಿ ಟ್ರೀಟ್ಮೆಂಟ್ ತಗೋತಿದ್ದಾರೆ. ಇದನ್ನ ನೀವು ಇಂದಿರಾ ಅವ್ರಿಗೆ ತಿಳಿಸಿದಿರಲ್ಲ ವಿಚಾರನ? ಅವ್ರು ನಮ್ಮ ಜೊತೆ ಮಾತಾಡ್ತಾ ಇದ್ರು ಈಗಷ್ಟೇ. ಹೌದಾ ಸರ್? ಇಲ್ಲ, ತಿಳಿಸಿಲ್ಲ, ಈಗ ಮಾಡ್ಬೇಕು ಅನ್ಕೊಂಡೆ, ಅಷ್ಟು ನಿಮ್ ಜೊತೆ ಮಾತಾಡ್ತಾ ಇದ್ರು. ಓಕೆ, ಅವ್ರು ಮೋಸ್ಟ್ಲಿ ಇಂದಿರಾ ಅವ್ರು ಟಿವಿ ನೋಡ್ತಿರ್ತಾರೆ. ಈಗ ರಿಪಬ್ಲಿಕ್ ಕನ್ನಡದಲ್ಲಿ ಅವ್ರಿಗೆ ವಿಚಾರ ಗೊತ್ತು, ಸ್ವಲ್ಪ ಸಮಾಧಾನ ಆಗಿರುತ್ತೆ ಝಾನ್ಸಿ ರಾಣಿ ಅವರು ಸಿಕ್ಕಿದ್ದಾರೆ ಅಂತ. ಮಗು ಬಗ್ಗೆ ರಕ್ಷಣೆ ಮಾಡೋದಕ್ಕೆ ಅಲ್ಲಿ ಸಿಬ್ಬಂದಿ ರಕ್ಷಣಾ ಕಾರ್ಯಾಚರಣೆ ನಡೆಸಿದ್ದಾರೆ ಅಂತ ನಾನು ಅನ್ಕೋತೀನಿ ಸಿದ್ದೇಶ್ ಅವರೇ. ಹಾ ಸರ್, ನಡೆಸ್ತಿದಾರಂತೆ, ಹಾ ಹಾ. ಬಟ್ ಇನ್ನೂ ಸಿಕ್ಕಿಲ್ಲ ಯಾವ್ದು. ಓಕೆ ಓಕೆ ಓಕೆ, ಥ್ಯಾಂಕ್ ಯು ಸಿದ್ದೇಶ್ ಅವರೇ, ರಿಪಬ್ಲಿಕ್ ಕನ್ನಡ ಜೊತೆ ಮಾತಾಡಿದೆ. ಈಗ ಗಮನಿಸ್ತಾ ಇದ್ದೀರಿ, ಈ ಸಿದ್ದೇಶ್ ಅವರು ಮಾತಾಡೋದಕ್ಕಿಂತ ಮುಂಚೆ ಇಂದಿರಾ ಅವರು ನಮ್ಮ ಜೊತೆಗೆ ಮಾತಾಡ್ತಾ ಇದ್ರು. ಮಗಳು ಮತ್ತು ಅವರ ಮೊಮ್ಮಗನ ಬಗ್ಗೆ ಹೇಳ್ತಾ ಇದ್ರು. ಒಂದು ಸಮಾಧಾನದ ವಿಚಾರ, ಈಗಷ್ಟೇ ಇಂದಿರಾ ಅವರ ಮಗ ಮಾತಾಡ್ತಾ ಇದ್ರು. ಇಂದಿರಾ ಅವರ ಅಕ್ಕನ ಮಗ ಝಾನ್ಸಿ ರಾಣಿ ಅವರು ಸಿಕ್ಕಿದ್ದಾರೆ, ಟ್ರೀಟ್ಮೆಂಟ್ ನಡೀತಾ ಇದೆ ಒಳಗಡೆ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ರು ಅವರು. ನಿಹಾಲ್ ಇನ್ನೂ ಸಿಕ್ಕಿಲ್ಲ, ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ದಾರೆ. ಆದಷ್ಟು ಬೇಗ ನಿಹಾಲ್ ಕೂಡ ಸಿಗಲಿ ಅನ್ನುವಂಥ ಆಶಯ ನಮ್ಮದು. ಇನ್ನು ಮತ್ತೊಂದು ಕಡೆ ಈಗಾಗಲೇ ತಾವು ಗಮನಿಸ್ತಾ ಇದ್ದೀರಿ ಯಾವ ರೀತಿಯಲ್ಲಿ ಪರಿಸ್ಥಿತಿ ಇದೆ, ರಕ್ಷಣಾ ಕಾರ್ಯಾಚರಣೆ ಯಾವ ರೀತಿ ಸಾಗ್ತಾ ಇದೆ. ಇಡೀ ವಯನಾಡು ಯಾವ ರೀತಿ ಆತಂಕದಲ್ಲಿಯೇ ಕಾಲ ಕಳೆಯುವಂತಹ ಪರಿಸ್ಥಿತಿಗೆ ಸಾಕ್ಷಿಯಾಗಿದೆ ಅನ್ನೋದನ್ನ ತಾವು ನೋಡ್ತಾ ಇದ್ದೀರಿ. ಜನ ಪ್ರವಾಹಕ್ಕೆ ಬೆಚ್ಚಿ ಬಿದ್ದಿದ್ದಾರೆ, ನಿರಂತರವಾಗಿ ರಕ್ಷಣಾ ಕಾರ್ಯಾಚರಣೆ ಅಲ್ಲಿ ಸಾಗಿದೆ. ಮತ್ತೊಂದು ಕಡೆ ಯಾವ ರೀತಿ ಭೂಕಂಪನದಿಂದಾಗಿ ಗುಡ್ಡ ಕುಸಿತ ಆಗಿರೋದ್ರಿಂದ ಶವಗಳು ಇನ್ನೂ ಕೂಡ ಸಿಗ್ತಾನೆ, ಸಾವಿನ ಸಂಖ್ಯೆ ಏರಿಕೆ ಆಗ್ತಾ ಇದೆ. ಭಯಾನಕವಾದಂತಹ ಪ್ರವಾಹಕ್ಕೆ ವಯನಾಡು ಮತ್ತೆ ಸಾಕ್ಷಿಯಾಗಿದೆ. ನಮ್ಮ ಪ್ರತಿನಿಧಿ ವಿನೋದ ಒಂದು ಪ್ರತ್ಯಕ್ಷ ವರದಿಯನ್ನು ನೀಡಿದ್ದಾರೆ ವಯನಾಡಿನಿಂದಾನೆ, ನೋಡ್ಕೊಂಬರೋಣ. ಆದರೆ ಈಗಾಗಲೇ ಮುಳುಗಡೆ ಆಗಿರುವಂತಹ ಗ್ರಾಮದಲ್ಲಿ ಒಂದು 30-40 ಜನ ಆ ಒಂದು ಮನೆಯಲ್ಲಿ ಇದ್ದಾರೆ. ಅವರ ರಕ್ಷಣೆ ಮಾಡೋದಕ್ಕೆ ಈಗಾಗಲೇ ಹೆಲಿಕಾಪ್ಟರ್ ಬರಬೇಕು ಅಂತೇಳಿ ಈಗಾಗಲೇ ಒಂದು ರಕ್ಷಣೆಗೆ ಬೇಕು ಅಂತೇಳಿ ಈಗಾಗಲೇ ಕೇಳ್ಕೊಂಡಿದ್ದಾರೆ. ಸರ್ಕಾರವು ಕೂಡ ಸೇನಾ 2 ಹೆಲಿಕಾಪ್ಟರ್ನ ಕಳಿಸ್ಕೊಡೋದಕ್ಕೆ ಈಗಾಗಲೇ ಅನುಮತಿ ಕೊಟ್ಟಿದೆ ಇರುವಂತಹ ಮಾಹಿತಿಗಳು ಸಿಗ್ತಾ ಇದೆ. ಸದ್ಯಕ್ಕೆ ಏನು ಸೇನಾ ಸಿಬ್ಬಂದಿಗಳಿರ್ಬೋದು, ಈ ಸ್ಥಳದಲ್ಲಿ ನಾವಿರುವಂತಹ ಸ್ಥಳ ಇರ್ಬೋದು, ಜೊತೆಗೆ ಆ ಘಟನೆ ನಡೆದಿರುವಂತಹ ಸ್ಥಳ ಸುಮಾರು 15 ಕಿಲೋಮೀಟರ್ ದೂರದಲ್ಲಿದೆ. ಸೊ ಹೀಗಾಗಿ ಇವತ್ತು ಅವರನ್ನು ಕರೆತರುವಂತಹ ಸಾಧ್ಯತೆ ಬಹಳ ದಟ್ಟವಾಗಿದೆ. ಯಾಕಂತಂದರೆ ಮಳೆ ಜಾಸ್ತಿ ಆಗ್ತಾ ಇದೆ, 1 ಗಂಟೆ ಕೂಡ ವೇಸ್ಟ್ ಮಾಡೋದ್ರಲ್ಲಿ ಮತ್ತಷ್ಟು ಅನಾಹುತ ಸಂಭವಿಸೋ ಜಾಸ್ತಿ ಇದೆ. ಸೊ ಹೀಗಾಗಿ ಅವರನ್ನು ಕೂಡಲೇ ಇಲ್ಲಿಗೆ ಶಿಫ್ಟ್ ಮಾಡುವಂತಹ ಸಾಧ್ಯತೆ ಇದೆ. ಈಗಾಗಲೇ ಪೊಲೀಸರು ಇರ್ಬೋದು, ಪ್ರತಿಯೊಬ್ಬರು ಕೂಡ ಕೊಡ್ತಾ ಇರೋ ಮಾಹಿತಿ ಪ್ರಕಾರವಾಗಿ ಹೆಲಿಕಾಪ್ಟರ್ ಮೂಲಕ ಅವರನ್ನು ಶಿಫ್ಟ್ ಮಾಡುವಂತಹ ಸಾಧ್ಯತೆ ಇದೆ. ಈಗಾಗಲೇ ಅದಕ್ಕೆ ಬೇಕಾದಂತಹ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿರುವಂಥದ್ದು. ಸೊ ಹೀಗಾಗಿ ಇನ್ನು 1 ಗಂಟೆ 2 ಗಂಟೆಯಲ್ಲಿ ಸೇನಾ ಹೆಲಿಕಾಪ್ಟರ್ ಬರೋ ಕಾರಣಕ್ಕಾಗಿ ರಾತ್ರಿ ಹೊತ್ತಾದರೂ ಕೂಡ ಯಾವುದೇ ರೀತಿಯಾದಂತಹ ಕಾರ್ಯಾಚರಣೆಗೆ ತೊಂದರೆ ಆಗೋದಿಲ್ಲ. ಸೊ ಹೀಗಾಗಿ ಸೇನಾ ಹೆಲಿಕಾಪ್ಟರ್ ಒಂದು ವೇಳೆ ಸ್ಥಳಕ್ಕೆ ಬಂದಿದೆ ಆದಲ್ಲಿ ಈ ಒಂದು ರಕ್ಷಣಾ ಕಾರ್ಯ ಮತ್ತಷ್ಟು ಬೇಗ ಮುಗಿಯುತ್ತೆ ಅನ್ನೋದು ನಮ್ಮ ಆಶಯ ಕೂಡ ಆಗಿರುವಂಥದ್ದು. ಸೊ ಅಲ್ಲಿ ಯಾವ ರೀತಿಯ ಪರಿಸ್ಥಿತಿ ಇದೆ, ಸಿಕ್ಕವರಿಗೆ ನಿರಂತರವಾಗಿ ಚಿಕಿತ್ಸೆಯೂ ಕೂಡ ನಡೀತಾ ಇರೋದು, ಸ್ಥಳೀಯ ಆಸ್ಪತ್ರೆಗೆ ದಾಖಲು ಮಾಡುವಂತಹ ಕೆಲಸ ಆಗ್ತಾ ಇರೋದ್ರ ಬಗ್ಗೆ ನಮ್ಮ ಪ್ರತಿನಿಧಿ ವಿನೋದ್ ಒಂದು ಪ್ರತ್ಯಕ್ಷ ವರದಿಯನ್ನು ನೀಡ್ತಾ ಇತ್ತು. ಸದ್ಯಕ್ಕೆ ಭರದಿಂದ ಸಾಗಿದೆ ಈ ರಕ್ಷಣಾ ಕಾರ್ಯಾಚರಣೆ. ಸೇನಾ ಹೆಲಿಕಾಪ್ಟರ್ಗಳು, ಸೇನಾ ತುಕಡಿಗಳು ಕೂಡ ಈಗಾಗಲೇ ಬಂದಿರೋದು. 200ಕ್ಕೂ ಹೆಚ್ಚು ಸೇನಾ ಸೈನಿಕರು ಅಲ್ಲಿದ್ದಾರೆ. ವೈದ್ಯಕೀಯ ತಂಡ ಇದೆ. NDRF ತಂಡದವರು ಈಗಾಗಲೇ ಅಲ್ಲಿ ಬೀಡು ಬಿಟ್ಟಿದ್ದಾರೆ. ಹೆಚ್ಚಿನದಾಗಿ ಇನ್ನೂ 4-5 NDRF ತಂಡಗಳು ಬರಬೇಕು ಅನ್ನುವಂಥ ವಿಚಾರ ಇತ್ತು. ಹೀಗಾಗಿ ಮತ್ತೆ ಹೆಚ್ಚುವರಿ 4 NDRF ತಂಡಗಳನ್ನು ಕೂಡ ರವಾನೆ ಮಾಡುವಂತಹ ಕೆಲಸ ಅಲ್ಲಿ ಆಗಿದೆ. ಮತ್ತೊಂದು ಕಡೆ ತಾವು ನೋಡಿ ಈಗ ಕೆಲವು ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ಯಾವ ರೀತಿ ಪ್ರವಾಹ, ಯಾವ ರೀತಿ ನದಿ ಇದು ಮೈದುಂಬಿ ಹರಿತಾ ಇದೆ, ರಸ್ತೆ ಕೊಚ್ಕೊಂಡು ಹೋಗಿರೋದು, ಬಿಲ್ಡಿಂಗ್ ಕುಸ್ತಿರೋದು, ಅವಶೇಷಗಳ ಅಡಿಯಲ್ಲಿ ಇನ್ನೂ ಕೂಡ ಜನ ಸಿಕ್ಕಾಕೊಂಡಿದ್ದಾರೆ ಅನ್ನುವಂಥ ವಿಚಾರ ಗೊತ್ತಾದ ಹಿನ್ನೆಲೆ ಅಲ್ಲಿ ರಕ್ಷಣಾ ಕಾರ್ಯಾಚರಣೆ ಯಾವ ರೀತಿ ಸಾಗ್ತಾ ಇದೆ ಅದನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ವಯನಾಡಿನಲ್ಲಿ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ವರದಿಯನ್ನು ಪ್ರಸಾರ ಮಾಡ್ತಾ ಇದೆ. ಅಲ್ಲಿ ಯಾರೆಲ್ಲ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ ಆ ಸಮಸ್ಯೆಗೆ ಧ್ವನಿಯಾಗುವಂತಹ ಕೆಲಸ ನಿಮ್ಮ ರಿಪಬ್ಲಿಕ್ ಕನ್ನಡದಿಂದ ಆಗ್ತಾ ಇದೆ. ಇನ್ನು ಕರ್ನಾಟಕ ಮೂಲದವರು ಯಾರೆಲ್ಲ ವಯನಾಡಿನಲ್ಲಿ
ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ. ಅವರಿಗೆ ಒಂದು ಹೆಲ್ಪ್ ಲೈನ್ ಕೂಡ ಓಪನ್ ಆಗಿರೋದು. ಏನೆಲ್ಲ ಸಮಸ್ಯೆ ಆಗ್ತಾ ಇದೆ, ಏನೆಲ್ಲ ತೊಂದರೆ ಆಗ್ತಾ ಇದೆ, ಏನೆಲ್ಲ ಸಮಸ್ಯೆಗಳಿಂದ ಅವರು ಕಂಗೆಟ್ಟಿದ್ದಾರೆ, ಇದ್ರ ಬಗ್ಗೆ ನೇರವಾಗಿ ಕರೆ ಮಾಡಿ ತಾವು ತಿಳಿಸಬಹುದಾಗಿದೆ. ನೀವು ನೋಡ್ತಾ ಇದ್ರೆ ಪ್ರತಿಯೊಬ್ಬರು ಕೂಡ ಮಾತಾಡಿಸುವಂಥ ಕೆಲಸವನ್ನು ಕೂಡ ಮಾಡ್ತೀವಿ. ಸದ್ಯಕ್ಕೆ ಈಗ ಪ್ರಾಥಮಿಕ ಚಿಕಿತ್ಸಾ ಕೇಂದ್ರದಲ್ಲಿರುವಂತಹ ಪ್ರತಿಯೊಬ್ಬರು ಕೂಡ ಸಾಕಷ್ಟು ಮೌನಕ್ಕೆ ಶರಣಾಗಿ, ಯಾಕಂದರೆ ಅವರ ಕುಟುಂಬದವರನ್ನ ಕಳೆದುಕೊಂಡು ಸಾಕಷ್ಟು ದುಃಖದಲ್ಲಿದ್ದಾರೆ. ಪ್ರತಿಯೊಬ್ಬರು ಕೂಡ ಮಾತಾಡಿಸುವಂಥ ಎಲ್ಲರೂ ಕೂಡ ತಮ್ಮ ತಮ್ಮ ಕುಟುಂಬದವ್ರನ್ನ ಕಳ್ಕೊಂಡಿರುವಂತಹ ನೋವಲ್ಲಿದ್ದಾರೆ. ಕನ್ನಡಿಗರಿರ್ಬೋದು, ಸದ್ಯಕ್ಕೆ ನಮಗೆ ಸಿಕ್ಕ ಮಾಹಿತಿ ಪ್ರಕಾರವಾಗಿ ಒಂದು 50 ಜನ ಇಲ್ಲಿ ಮೃತದೇಹ ಬಂದಿದೆ. ಅವರೆಲ್ಲ ಐಡೆಂಟಿಫಿಕೇಶನ್ ಮಾಡುವಂತಹ ಕೆಲಸಗಳು ಸದ್ಯಕ್ಕೆ ನಡೀತಾ ಇರುವಂಥದ್ದು. ಸದ್ಯಕ್ಕೆ 35 ಜನರೆಲ್ಲ ಈಗಾಗಲೇ ಐಡೆಂಟಿಫಿಕೇಶನ್ ಮಾಡಿದ್ದೀವಿ ಅಂತೇಳಿ ಈಗಾಗಲೇ ಆಸ್ಪತ್ರೆಯ ಸಿಬ್ಬಂದಿ ಕೂಡ ಹೇಳ್ತಾ ಇದ್ರು. ಇಲ್ಲೂ ಕೂಡ 15 ಜನರ ಏನು ಬಾಡಿ ಬಂದಿದೆ ಅವರನ್ನ ಐಡೆಂಟಿಫಿಕೇಶನ್ ಮಾಡುವುದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾಕಂತಂದ್ರೆ ಪ್ರತಿಯೊಬ್ಬರು ಇಲ್ಲಿ ಒಬ್ಬರದ್ದು ಕಾಲು ಮಾತ್ರ ಸಿಕ್ಕಿದೆ, ಒಬ್ಬರಿಗೆ ಕೈ ಸಿಕ್ಕಿದೆ. ಸೊ ಹೀಗಾಗಿ ಅವರೆಲ್ಲರೂ ಕೂಡ ಮೃತದೇಹಗಳನ್ನ ಪತ್ತೆ ಹಚ್ಚುವಂತಹ ಕೆಲಸವೇ ಕೂಡ ಈಗ ದೊಡ್ಡ ಮಟ್ಟದ ಸವಾಲಾಗಿರುವಂಥದ್ದು ಹೇಳ್ತಾ ಇದ್ದಾರೆ. ಇಲ್ಲುಳಿದಂತೆ ಏನೋ ಅಲ್ಲಿ ಲ್ಯಾಂಡ್ ಸೈಡ್ ಆಗಿರೋ ಜಾಗ ಏನಿದೆ, ನಿನ್ನೆ ಮಧ್ಯರಾತ್ರಿ 1 ಗಂಟೆಯಲ್ಲಿ ಆ ಒಂದು ಗುಡ್ಡ ಕುಸಿತ ಆಗಿದೆ. ಸೊ ಹೀಗಾಗಿ ಆ ಒಂದು ಸಂದರ್ಭದಲ್ಲಿ ಸುಮಾರು 150ಕ್ಕೂ ಹೆಚ್ಚು ಜನರು ಇದ್ರು ಅಂತ ಹೇಳ್ತಾ ಇದ್ದಾರೆ. ಕನ್ನಡಿಗರು ಯಾರು ಇದ್ದಾರೆ ಅಂತ ಕೇಳುವ ಸಂದರ್ಭದಲ್ಲೂ ಕೂಡ ಅಲ್ಲಿ ಕೆಲಸ ಮಾಡುವಂತಹ ತೋಟ ಎಲ್ಲಿದೆ, ಆ ತೋಟದಲ್ಲಿ ಇರಬಹುದು ಅನ್ನುವಂತಹ ಮಾಹಿತಿಗಳನ್ನ ಸದ್ಯಕ್ಕೆ ಕೊಟ್ಟಿದ್ದಾರೆ. ಆದರೆ ಸದ್ಯಕ್ಕೆ ಅವ್ರು ಯಾರು, ಎಲ್ಲಿಯವರು ಅಥವಾ ಕನ್ನಡಿಗರು ಇದ್ದಾರಾ ಅದ್ರ ಬಗ್ಗೆ ಯಾವುದೇ ರೀತಿಯ ಮಾಹಿತಿಗಳು ಸಿಗ್ತಾ ಇಲ್ಲ. ತಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ರಿ, ಜೊತೆಗೆ ನಮ್ಮ ಪ್ರತಿನಿಧಿ ಮಾಹಿತಿಯನ್ನ ನೀಡ್ತಾ ಇದ್ರು. ಸದ್ಯಕ್ಕೆ ಅಲ್ಲಿ ಯಾವ ರೀತಿಯ ಪರಿಸ್ಥಿತಿ ಇದೆ, ಶವ ಪತ್ತೆ ಹಚ್ಚುವಂತಹ ಕೆಲಸ, ಗುರುತು ಸಿಗುವಂತಹ ಕೆಲಸ ಕೆಲವು ಆಗ್ತಾ ಇಲ್ಲ ಅನ್ನೋಂಥ ಮಾತನ್ನ ಕೂಡ ಅವ್ರು ಹೇಳ್ತಾ ಇದ್ರು. ಮುಂಡೆಕ್ಕೈ, ಚೂರಲ್ಮಾಲ, ಅಟ್ಟಮಾಲ ಮತ್ತು ನೂಲ್ಪುಳ ಗ್ರಾಮಗಳು ಭೂಕುಸಿತದಿಂದಾಗಿ ಹಾನಿಗೊಳಗಾದಂತಹ ಪ್ರದೇಶಗಳು. ಈ ಗ್ರಾಮಗಳ ಮೇಲೆ ಹೆಚ್ಚಿನ ನಿಗಾ ವಹಿಸುವಂತಹ ಕೆಲಸ ಈಗ ಅಧಿಕಾರಿಗಳಿಂದ ಆಗ್ತಾ ಇದೆ. ನೋಡಿ, ತಾವು ಗಮನಿಸ್ತಾ ಇದ್ದೀರಿ, ಇಡೀ ವಯನಾಡು, ಕೇರಳದಲ್ಲಿ ಸದ್ಯಕ್ಕಿನ ಪರಿಸ್ಥಿತಿ ಯಾವ ರೀತಿ ಇದೆ, ಏನು ಎತ್ತ ಅನ್ನೋದ್ರ ಬಗ್ಗೆ ಕೆಲವು ದೃಶ್ಯಗಳನ್ನು ನಿಮ್ಮ ಮುಂದೆ ಈಗ ಇಡ್ತಾ ಇದ್ದೀವಿ. ಈ ರೀತಿ ಮಳೆಯಿಂದಾಗಿ, ಈ ರೀತಿ ಭೂಕುಸಿತ ಆಗಿದ್ದರ ನಂತರ ಅಲ್ಲಿ ಏನೆಲ್ಲ ಸಮಸ್ಯೆ ಆಗಿದೆ, ವೃದ್ಧರನ್ನ ರಕ್ಷಣೆ ಮಾಡುವಂತಹ ಕೆಲಸ NDRF ತಂಡದಿಂದ ಆಗ್ತಾ ಇದೆ. ಆ ದೃಶ್ಯಗಳನ್ನು ತಾವು ಗಮನಿಸ್ತಾ ಇದ್ದೀರಿ. NDRF ಸಿಬ್ಬಂದಿ ನಿರಂತರ ಕಾರ್ಯಾಚರಣೆಯನ್ನ ನಡೆಸಿ 100ಕ್ಕೂ ಹೆಚ್ಚು ಜನರನ್ನ ರಕ್ಷಣೆ ಮಾಡುವಂತಹ ಕೆಲಸ ಮಾಡಿದೆ. ಈ ಕ್ಷಣದವರೆಗೂ ಆ ಸಂಖ್ಯೆ ಇನ್ನೂ ಕೂಡ ಹೆಚ್ಚಾಗ್ತಾ ಇದೆ. ಇದೇ ರೀತಿ ನಿರಂತರವಾಗಿ ರಕ್ಷಣೆ ಮಾಡುವಂತಹ ಕೆಲಸ, ಇನ್ನು ಈ ರೀತಿಯ ಪ್ರವಾಹದಲ್ಲಿ ಸಿಕ್ಕಾಕೊಂಡಿರುವಂತಹ ಮಕ್ಕಳನ್ನ ರಕ್ಷಣೆ ಮಾಡುವಂತಹ ಕೆಲಸ ಅಲ್ಲಿನ ಸಿಬ್ಬಂದಿಯಿಂದ ಆಗ್ತಾ ಇರೋ ದೃಶ್ಯಗಳನ್ನ ಕೂಡ ತಾವು ಗಮನಿಸ್ತಾ ಇದ್ದೀರಿ. ಮಕ್ಕಳು ಸಿಗ್ತಾ ಇದ್ದಂತೆ ಅವರನ್ನ ಸೂಕ್ತವಾಗಿ ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರಿಸುವಂತಹ ಕೆಲಸ ಅಲ್ಲಿನ ರಕ್ಷಣಾ ಸಿಬ್ಬಂದಿಯಿಂದ ಆಗ್ತಾ ಇದೆ. ಆ ದೃಶ್ಯಗಳನ್ನ ತಾವು ಗಮನಿಸ್ತಾ ಇದ್ದೀರಿ. ಇನ್ನು ಮತ್ತೊಂದು ಕಡೆ ಈ ರೀತಿ ವಿಪರೀತ ಪ್ರವಾಹದಿಂದಾಗಿ ಮರಗಳೇ ಕೊಚ್ಕೊಂಡು ಹೋಗಿರುವಂತಹ ದೃಶ್ಯಗಳನ್ನ ಕೂಡ ತಾವು ಗಮನಿಸ್ತಾ ಇದ್ದೀರಿ. ಮರಗಳೇ ಈ ರೀತಿ ಕೊಚ್ಕೊಂಡು ಹೋಗ್ತಾ ಇರುವಾಗ ಮನುಷ್ಯರ ಕಥೆ ಏನು ಅನ್ನುವಂಥ ಆತಂಕ ನಮ್ಮನ್ನ ಕಾಡದೆ ಇರೋದಿಲ್ಲ. ಇನ್ನು ಈಗಾಗಲೇ ಈ ರೀತಿಯ ಪ್ರವಾಹದಲ್ಲಿ ಶವಗಳು ಪತ್ತೆ ಆಗ್ತಾ ಇವೆ. ತಾವು ದೃಶ್ಯಗಳಲ್ಲಿಯೂ ಕೂಡ ಗಮನಿಸ್ತಾ ಇದ್ದೀರಿ. ಪತ್ತೆ ಆಗಿರುವಂತಹ ಶವಗಳನ್ನ ತರ್ತಾ ಇರುವಂತಹ ಕೆಲಸ NDRF ಸಿಬ್ಬಂದಿಯಿಂದ ಆಗ್ತಾ ಇದೆ. ಶವಗಳು ತೇಲಿ ಬರ್ತಾ ಇರೋದು ಒಂದು ಕಡೆ, ಸಿಕ್ಕಾಕೊಂಡಿರುವಂತಹ ಶವಗಳು, ಹೀಗೆ ಎಲ್ಲ ಕಡೆಯೂ ಕೂಡ ನಿರಂತರವಾಗಿ ಕಾರ್ಯಾಚರಣೆ ನಡೀತಾ ಇದೆ. ಇನ್ನು ನೀರು ನಗರಕ್ಕೆ ನುಗ್ಗಿರುವಂತಹ ದೃಶ್ಯಗಳನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಎಲ್ಲಿ ನೋಡಿದರಲ್ಲಿ ನೀರು, ಪ್ರವಾಹ. ಇಡೀ ವಯನಾಡಿನಲ್ಲಿ ಸದ್ಯಕ್ಕೆ ಇದೇ ರೀತಿಯ ಪರಿಸ್ಥಿತಿ. ರಕ್ಷಣಾ ಕಾರ್ಯಾಚರಣೆ ನಡೀತಾ ಇರೋದು, ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೂಡ ಮುಂದುವರಿತಾ ಇದೆ. ದುರಂತದಲ್ಲಿ ಹೆಚ್ಚು ಕನ್ನಡಿಗರು ಸಿಕ್ಕಾಕೊಂಡಿರುವಂತಹ ಸಾಧ್ಯತೆ ಅಧಿಕವಾಗಿದೆ ಅನ್ನುವಂತಹ ವಿಚಾರ ಈಗ ಗೊತ್ತಾಗ್ತಾ ಇದೆ. ಹೀಗಾಗಿ ರಕ್ಷಣಾ ಕಾರ್ಯಾಚರಣೆ ನಿರಂತರವಾಗಿ ಅಲ್ಲಿ ಸಾಗ್ತಾ ಇದೆ. ಇನ್ನು ಕರ್ನಾಟಕ ಸರ್ಕಾರವೂ ಕೂಡ ಈ ಬಗ್ಗೆ ಈಗಾಗಲೇ ಗಮನ ಹರಿಸುವ ಕೆಲಸವನ್ನ ಮಾಡ್ತಾ ಇದೆ. ಸ್ಥಳದಿಂದ ಕನ್ನಡದ ಏಕೈಕ ಚಾನೆಲ್ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ವರದಿಯನ್ನ ಪ್ರಸಾರ ಮಾಡ್ತಾ ಇದೆ. ನಮ್ಮ ಕನ್ನಡಿಗರು ಅಲ್ಲಿ ಯಾರೆಲ್ಲ ಸಿಕ್ಕಾಕೊಂಡಿದ್ದಾರೆ ಅವರ ಬಗ್ಗೆ ಮಾಹಿತಿ ಕಲೆ ಹಾಕುವಂತಹ ಕೆಲಸ ಆಗ್ತಾ ಇದೆ. ನೋಡಿ, ವಯನಾಡು, ಕೇರಳದಲ್ಲಿ ಪ್ರವಾಹಕ್ಕೆ ಜನ ಬೆಚ್ಚಿ ಬಿದ್ದಿದ್ದಾರೆ. ಅವರನ್ನ ಸ್ಥಳಾಂತರ ಮಾಡುವಂತಹ ಕೆಲಸ, ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರ ಮಾಡುವಂತಹ ಕೆಲಸ ಒಂದು ಕಡೆ ನಿರಂತರವಾಗಿ ಆಗ್ತಾ ಇದೆ NDRF ತಂಡದಿಂದ. ಮತ್ತೊಂದು ಕಡೆ
ಒಂದು ರೀತಿ ಚಾಲೆಂಜಿಂಗ್ ಆಗಿದೆ, ಸವಾಲಾಗಿದೆ ರಕ್ಷಣಾ ಕಾರ್ಯಾಚರಣೆ ಮಾಡೋದು ಕೂಡ. ಯಾಕಂದ್ರೆ ಈಗಲೂ ಕೂಡ ಅಲ್ಲಿ ಮಳೆ ಬರ್ತಾನೆ ಇದೆ. ಈಗಷ್ಟೇ ನಮ್ಮ ಜೊತೆ ಮಾತಾಡ್ತಾ ಇದ್ದಂತ ಹಲವರು ಹೇಳ್ತಾ ಇದ್ರು ಈಗಲೂ ಕೂಡ ವಿಪರೀತವಾಗಿ ಮಳೆ ಆಗ್ತಾ ಇದೆ. ಮಳೆಯಲ್ಲಿ ರಕ್ಷಣಾ ಕಾರ್ಯಾಚರಣೆ ಮಾಡುವಂತಹ ಕೆಲಸ ಅದು ವೆರಿ ಚಾಲೆಂಜಿಂಗ್ ಆಗಿರುತ್ತೆ. ಆದಾಗ್ಯೂ ಕೂಡ NDRF ತಂಡ ನೋಡಿ, ತಾವು ಗಮನಿಸ್ತಾ ಇದ್ದೀರಿ ಅಲ್ಲಿ ಯಾವ್ಯಾವ ರೀತಿ ರಕ್ಷಣಾ ಕಾರ್ಯಾಚರಣೆಯಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದಾರೆ ಅಂತ. ಬದುಕುಳಿದವರನ್ನ ಕೂಡಲೇ ಆಸ್ಪತ್ರೆಗೆ ಶಿಫ್ಟ್ ಮಾಡಿ ಅವರಿಗೆ ಚಿಕಿತ್ಸೆ ಕೊಡಿಸುವಂತ ಕೆಲಸ ಆಗ್ತಾ ಇದೆ. ಮತ್ತೊಂದು ಕಡೆ ಎಲ್ಲೆಲ್ಲಿ ಸಿಕ್ಕಾಕೊಂಡಿದ್ದಾರೆ, ಎಲ್ಲೆಲ್ಲಿ ಕಾಪಾಡಿ ಅನ್ನೋ ಸೌಂಡ್ ಬರ್ತಾ ಇದೆ, ಅಲ್ಲಿಗೆ NDRF ತಂಡ ನುಗ್ಗುತ್ತಾ ಇದೆ. ಶಕ್ತಿ ಮೀರಿ ಎಲ್ಲಾ ರೀತಿಯ ಪ್ರಯತ್ನಗಳು ಆಗ್ತಾ ಇದೆ ಜನರನ್ನ ರಕ್ಷಣೆ ಮಾಡೋದಕ್ಕೆ. ವಯನಾಡು ಗುಡ್ಡಗಾಡು ಪ್ರದೇಶ 2018-19ರಲ್ಲಿ ಇದೇ ರೀತಿಯ ಪರಿಸ್ಥಿತಿ ಆಗಿ 400ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ್ರು. 10 ಲಕ್ಷಕ್ಕೂ ಹೆಚ್ಚು ಕುಟುಂಬಗಳು, ಜನರು ಅತಂತ್ರರಾಗಿದ್ದರಲ್ಲಿ 10 ಲಕ್ಷಕ್ಕೂ ಹೆಚ್ಚು ಜನ ಅತಂತ್ರರಾಗಿದ್ರು. ಇನ್ನು ಆ ರೀತಿಯ ಒಂದು ಪ್ರವಾಹ ಪರಿಸ್ಥಿತಿಯಲ್ಲಿ ಹಲವರು ನಾಪತ್ತೆ ಕೂಡ ಆಗಿತ್ತು. ಈ ಕ್ಷಣದವರೆಗೂ ಅವರ ಬಗ್ಗೆ ಯಾವುದೇ ರೀತಿಯ ವಿಚಾರ ಗೊತ್ತಾಗಲಿಲ್ಲ ಅನ್ನುವಂಥದ್ದು ದುರಂತ. ಇನ್ನು ಮತ್ತೊಂದು ಕಡೆ ಈ ರೀತಿಯ ಒಂದು ಘಟನೆ ಈಗ ಮತ್ತೆ ಮರುಕಳಿಸಿದೆ. 2024ರಲ್ಲಿ ಮೃತರ ಸಂಖ್ಯೆ 70ನ್ನ ದಾಟಿದೆ. ಕ್ಷಣ ಕ್ಷಣಕ್ಕೂ ಸಾವಿನ ಸಂಖ್ಯೆ ಏರಿಕೆ ಆಗ್ತಾನೆ ಇದೆ. NDRF ಸೇನಾ ಸಿಬ್ಬಂದಿ ನಿರಂತರವಾಗಿ ಕಾರ್ಯಾಚರಣೆಯನ್ನ ನಡೆಸ್ತಾ ಇದ್ದಾರೆ. ವಾಯನಾಡಲ್ಲಿ ರೆಡ್ ಅಲರ್ಟ್ ಘೋಷಣೆ. ಇನ್ನೂ 2 ದಿನ ವರುಣಾರ್ಭಟದ ಸಾಧ್ಯತೆಯ ಹಿನ್ನೆಲೆ ಈಗ ಸದ್ಯಕ್ಕೆ ಅಲ್ಲಿ ರೆಡ್ ಅಲರ್ಟ್. ಸಾವು ನೋವು ಹೆಚ್ಚಾಗುವ ಸಾಧ್ಯತೆ ಇದೆ. ಮತ್ತೆ 2 ದಿನ ಹೆಚ್ಚು ಮಳೆ ಬರುವ ಸಾಧ್ಯತೆ ಇರುವ ಹಿನ್ನೆಲೆ ಈಗ ಅಲ್ಲಿ ರೆಡ್ ಅಲರ್ಟ್ ಅನ್ನ ಅನೌನ್ಸ್ ಮಾಡಲಾಗಿದೆ. ಸೊ 2 ದಿನ ಮತ್ತೆ ಮಳೆ ಹೆಚ್ಚಾದರೆ ಅಲ್ಲಿ ಯಾವ ರೀತಿಯ ಕ್ರಮಗಳನ್ನು ಕೈಗೊಳ್ಳಬೇಕು, ಮುಂಜಾಗ್ರತಾ ಕ್ರಮ ಏನು, ಈಗ ಸದ್ಯಕ್ಕೆ ಎಲ್ಲೆಲ್ಲಿ ಜನ ಇದ್ದಾರೆ ಅವರನ್ನು ಇನ್ನಷ್ಟು ಸೇಫ್ ಸ್ಥಳಗಳಿಗೆ ಶಿಫ್ಟ್ ಮಾಡುವಂತಹ ಕೆಲಸ ಕೂಡ ಈಗ ಅಲ್ಲಿನ ಸ್ಥಳೀಯ ಆಡಳಿತದಿಂದ ಆಗಬೇಕಾಗಿದೆ. ಕೇರಳ ಸರ್ಕಾರ ಈ ನಿಟ್ಟಿನಲ್ಲಿ ಈಗಾಗಲೇ ಗಮನ ಹರಿಸಿದೆ. ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರ ಮಾಡುವಂತಹ ಕೆಲಸವೂ ಕೂಡ ಅಲ್ಲಿ ನಿರಂತರವಾಗಿ ಸಾಗಿದೆ. ಇದರ ಮಧ್ಯೆ ಈಗ ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಕಾರಣ ಇಷ್ಟೇ, ಇನ್ನು 2 ದಿನ ವರುಣಾರ್ಭಟ ಇರುತ್ತೆ. ಇನ್ನು 2 ದಿನ ಹೆಚ್ಚು ಮಳೆ ಆಗುವ ಸಾಧ್ಯತೆ ಇದೆ ಕೇರಳದಲ್ಲಿ. ಹೀಗಾಗಿ ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಜೊತೆಗೆ ಅಗತ್ಯ ಕ್ರಮಗಳನ್ನ ಕೈಗೊಳ್ಳುವಂತಹ ಕೆಲಸ ಕೂಡ ಈಗಾಗಲೇ ಅಲ್ಲಿನ ಸ್ಥಳೀಯ ಸಿಬ್ಬಂದಿಯಿಂದ ಆಗ್ತಾ ಇದೆ. ಇನ್ನು ರಕ್ಷಣಾ ಕಾರ್ಯಾಚರಣೆಗೆ ಸ್ಥಳೀಯರು ಕೂಡ ಸಹಕರಿಸ್ತಾ ಇದ್ದಾರೆ, ಕೈ ಜೋಡಿಸಿದ್ದಾರೆ. ಸ್ವಯಂ ಸೇವಕರು ಹಾಗೇನೆ ಅಲ್ಲಿನ ಜನ ಎಲ್ಲರೂ ಕೂಡ ಕೈ ಜೋಡಿಸಿ ರಕ್ಷಣಾ ಕಾರ್ಯಾಚರಣೆಗೆ ಮುಂದಾಗಿದ್ದಾರೆ. ಬಹುತೇಕ ರಕ್ಷಣಾ ಕಾರ್ಯಾಚರಣೆ ಸಂಜೆವರೆಗೂ ಸಾಗುತ್ತೆ. ಸೂರ್ಯಾಸ್ತದ ನಂತರ ಇದು ಮತ್ತಷ್ಟು ಚಾಲೆಂಜಿಂಗ್ ಆಗಿರುತ್ತೆ. ಕೇರಳದಲ್ಲಿ ಯಾವ ರೀತಿಯ ಪರಿಸ್ಥಿತಿ ಇದೆ ಅನ್ನೋದನ್ನ ತಾವು ಗಮನಿಸ್ತಾ ಇದ್ರಿ. ನಮ್ಮ ರಾಜ್ಯದಲ್ಲಿಯೂ ಕೂಡ ಮಳೆಯಿಂದಾಗಿ ಸಿಕ್ಕಾಪಟ್ಟೆ ಅವಾಂತರಗಳೇ ಸೃಷ್ಟಿಯಾಗಿದೆ. ಕೊಡಗಿನಲ್ಲಿಯೂ ಕೂಡ ಮಳೆಯಿಂದಾಗಿ ಏನೆಲ್ಲ ಅವಾಂತರಗಳಾಗಿದೆ, ಸಾಲು ಸಾಲು ಸಮಸ್ಯೆಗಳನ್ನು ಜನ ಎದುರಿಸ್ತಾ ಇರುವಂತಹ ಪರಿ. ಈ ಎಲ್ಲ ವಿಚಾರಗಳ ಬಗ್ಗೆ ಒಂದು ವರದಿ ಇದೆ, ನೋಡ್ಕೊಂಬರೋಣ. ಕೊಡಗು ಜಿಲ್ಲೆಯಲ್ಲಿ ತಗ್ಗಿದ ಮಳೆ ಅಬ್ಬರ, ಅರ್ಧ ಎಕರೆಯಷ್ಟು ಕುಸಿದ ಭೂಪ್ರದೇಶ. ರಾಜ್ಯಾದ್ಯಂತ ಮಳೆ ಆರ್ಭಟ ಜೋರಾಗಿದೆ. ಕೊಡಗು ಜಿಲ್ಲೆಯಲ್ಲಿ ವರುಣನ ಅಬ್ಬರ ಹೆಚ್ಚಾಗ್ತಲೇ ಇದೆ. ಈಗ ಕಾರವಾರದ ಶಿರೂರು ಬಳಿಕ ಕೊಡಗಿನಲ್ಲೂ ಭೂಕುಸಿತ ಆತಂಕ ಹೆಚ್ಚಾಗಿದೆ. ಭೀಕರ ದೃಶ್ಯ 1, ಭೂಕುಸಿತಕ್ಕೆ ರಸ್ತೆಯೇ ಮಾಯ. ಮಡಿಕೇರಿ ಸೋಮವಾರಪೇಟೆ ಮಾರ್ಗದಲ್ಲಿ ಭೂಕುಸಿತವಾಗಿದ್ದು, ಬರೋಬ್ಬರಿ ಅರ್ಧ ಎಕರೆಯಷ್ಟು ತಗ್ಗಿದ ಭೂಪ್ರದೇಶ ಕೊಚ್ಚಿಕೊಂಡು ಹೋಗಿದೆ. ಅಲ್ಲದೆ ಇಡೀ ರಸ್ತೆಯೇ ಮಾಯವಾಗಿದೆ. ಭೀಕರ ದೃಶ್ಯ 2,
ಕೊಚ್ಚಿ ಹೋದ ಜಮೀನು. ಇನ್ನು ಮಳೆ ಆರ್ಭಟಕ್ಕೆ ರೈತರು ಬೆಳೆದ ಬೆಳೆ ಸಂಪೂರ್ಣ ನಾಶವಾಗಿದೆ. ಅಲ್ಲದೆ ಹೊಲ ಗದ್ದೆಗಳೆಲ್ಲ ಕೊಚ್ಚಿ ಹೋಗಿದೆ. ಭೀಕರ ದೃಶ್ಯ 3. ಭಾಗಮಂಡಲ ತ್ರಿವೇಣಿ ಸಂಗಮ ಜಲಾವೃತ. ಕೊಡಗು ಜಿಲ್ಲೆಯಾದ್ಯಂತ ಮಳೆ ಅಬ್ಬರಿಸಿ ಬೊಬ್ಬಿರಿತಾ ಇದ್ದು ಭಾಗಮಂಡಲ ತ್ರಿವೇಣಿ ಸಂಗಮ ಮತ್ತೊಮ್ಮೆ ಜಲಾವೃತವಾಗಿದೆ. ಭೀಕರ ದೃಶ್ಯ 4. ಮಳೆಗೆ ಮುಳುಗಿದ ರಸ್ತೆಗಳು. ಇನ್ನು ಮಡಿಕೇರಿ ತಾಲೂಕಿನ ಬೆಟ್ಟಿಗೇರಿ ಗ್ರಾಮದಲ್ಲಿ ಮಳೆಗೆ ರಸ್ತೆಗಳೆಲ್ಲ ಜಲಾವೃತವಾಗಿದ್ದು ಅನೇಕ ಗ್ರಾಮಗಳಿಗೆ ಸಂಪರ್ಕಿಸುವ ರಸ್ತೆ ಇದೀಗ ಅಪಾಯದಲ್ಲಿದೆ. ಭೀಕರ ದೃಶ್ಯ 5. ಭೋರ್ಗೊರೆಯುತ್ತಿರುವ ನದಿಗಳು. ಭಾರೀ ಮಳೆಗೆ ಕೊಡಗು ಜಿಲ್ಲೆಯ ನದಿಗಳು ಭೋರ್ಗರೆಯುತ್ತಿವೆ. ಒಟ್ನಲ್ಲಿ ಮಳೆಯ ಆರ್ಭಟಕ್ಕೆ ಕೊಡಗು ಬೆಚ್ಚಿ ಬಿದ್ದಿದ್ದು ಜಿಲ್ಲೆಯ ಜನ ಪರದಾಡುವಂತಾಗಿದೆ. ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ಮಲೆನಾಡಲ್ಲೂ ಕೂಡ ಮಳೆಯ ಅವಾಂತರ ಮುಂದುವರೆದಿದೆ. ತುಂಗಾ ನದಿಯ ಆರ್ಭಟಕ್ಕೆ ಚಿಕ್ಕಮಗಳೂರು ನಲುಗಿ ಹೋಗಿದೆ. ಸದ್ಯಕ್ಕೆ ಅಲ್ಲಿ ಯಾವ ರೀತಿಯ ಪರಿಸ್ಥಿತಿ ಇದೆ ಅನ್ನೋದ್ರ ಬಗ್ಗೆ ಒಂದು ವರದಿದೆ, ನೋಡ್ಕೊಂಬರೋಣ. ಕಳೆದೊಂದು ವಾರದಿಂದ ಕಾಫಿನಾಡು ಚಿಕ್ಕಮಗಳೂರಲ್ಲಿ ಮಳೆ ರೌದ್ರ ರೂಪ ತಾಳಿದೆ. ಮಳೆಯ ಆರ್ಭಟಕ್ಕೆ ಮಲೆನಾಡಿನ ಜನರ ಬದುಕು ದುಸ್ತರವಾಗಿದೆ. ಚನ್ನಹಡ್ಲು ಸಮೀಪ ಗುಡ್ಡದಲ್ಲಿ ಕುಸಿತ. ಮಲೆನಾಡಿನಲ್ಲಿ ಮತ್ತೆ ಮಳೆ ಅವಾಂತರ ಹೆಚ್ಚಾಗಿದ್ದು ಚನ್ನಹಡ್ಲು ಸಮೀಪ ಗುಡ್ಡದಲ್ಲಿ ಕುಸಿತವಾಗಿದೆ. 2019ರಲ್ಲಿ ಕುಸಿತ ಕಂಡಿದ್ದ ಸ್ಥಳದಲ್ಲೇ ಧರೆ ಕುಸಿದಿದ್ದು ಮತ್ತಷ್ಟು ಆತಂಕ ಹೆಚ್ಚಿಸಿದೆ. ಚಾರ್ಮಾಡಿ ಘಾಟಿಯಲ್ಲಿ ಸಂಚಾರ ಅಸ್ತವ್ಯಸ್ತ. ಶಿರಾಡಿ ಘಾಟ್ನಲ್ಲಿ ಮಳೆ ಆರ್ಭಟಕ್ಕೆ ಬೃಹತ್ ಮರಗಳು ಧರೆಗೆ ಉರುಳಿವೆ. ಇದರಿಂದ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಉಂಟಾಗಿದೆ. ಕೆರೆಯ ನೀರು ಹರಿದು ಜಮೀನು ಜಲಾವೃತ. ಮಲೆನಾಡಿನಲ್ಲಿ ರಾತ್ರಿ ಸುರಿದ ಮಳೆಗೆ ಕೊಪ್ಪ ತಾಲೂಕಿನ ಹೆರೂರು ಸಮೀಪದ ದೇವಗೋಡು ಗ್ರಾಮದಲ್ಲಿ ಕೆರೆ ಕೋಡಿ ಒಡೆದಿದೆ. ಪರಿಣಾಮ ಸುಮಾರು 2 ಎಕರೆ ಜಮೀನು ಜಲಾವೃತವಾಗಿದೆ. ಶೃಂಗೇರಿಯ ಗಾಂಧಿ ಮೈದಾನ ಜಲಾವೃತ. ಭಾರೀ ಮಳೆಯಿಂದಾಗಿ ತುಂಗಾ ನದಿಯ ಅಬ್ಬರ ಜೋರಾಗಿದೆ. ಶೃಂಗೇರಿ ಪಟ್ಟಣದ ಗಾಂಧಿ ಮೈದಾನ ಸಂಪೂರ್ಣ ಜಲಾವೃತವಾಗಿದ್ದು 20ಕ್ಕೂ ಹೆಚ್ಚು ಅಂಗಡಿ ಮಳಿಗೆಗಳು ಮಳೆ ನೀರಲ್ಲಿ ಮುಳುಗಿವೆ. ಮನೆಯಿಂದ ಹೊರಬರಲು ಜನರ ಪರದಾಟ. ಮಳೆಯ ಆರ್ಭಟಕ್ಕೆ ಎನ್ಆರ್ಪುರದ ಜನ ಕಂಗಾಲಾಗಿದ್ದಾರೆ. ಮನೆಗಳಿಂದ ಜನರನ್ನ ಕರೆತರಲು ಬೋಟ್ ಮೊರೆ ಹೋಗಿದ್ದಾರೆ. ಚೇತನ್ ಪದ್ಮಸಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ಚಿಕ್ಕ ಬ್ರೇಕ್ ಇರುತ್ತೆ. ಬ್ರೇಕ್ನ ನಂತರ ಮಳೆಯಿಂದಾಗಿ ಮತ್ತೆ ಏನೆಲ್ಲ ಅವಾಂತರಗಳಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ನೀಡ್ತೀವಿ ಚಿಕ್ಕ ಬ್ರೇಕ್ ಆದ್ಮೇಲೆ.